ಫ್ರೆಂಡ್ಸ್, ಈ ಚಕ್ಲಿ ಕೋಡ್ಬಳೆ ಅಂತ ಮಾಡ್ತಾ ಇರ್ತೀರಾ. ನಾನು ಹೇಳೋ ಈ ರೆಸಿಪಿ ಒಂದು ಸರಿ ಮಾಡಿ ನೋಡಿ, ಕಳೆದೋಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಅಂದಾಗೆ ಇದು ಪೂರಿ ಥರನೇ ಇದೆ, ಆದರೆ ಪೂರಿ ಬೇರೆ ಸ್ವಲ್ಪ ಚೇಂಜ್ ಅನ್ನಿಸ್ತಾ ಇದೆ ಅಂದ್ಕೊತೀರಾ? ಹೌದು ಫ್ರೆಂಡ್ಸ್, ಇದ್ರ ಹೆಸರು ಬಂದ್ಬಿಟ್ಟು ಎಡ್ಮಿ ಅಂತ. ಈ ರೆಸಿಪಿ ಹೆಚ್ಚಾಗಿ ಪಟೆಗಾರರು ಮತ್ತು ಮಹಾರಾಷ್ಟ್ರಿಯನ್ಸ್ ಪ್ರಿಪೇರ್ ಮಾಡುವಂಥ ಒಂದು ಖಾದ್ಯ. ಇದು ಸಾಮಾನ್ಯವಾಗಿ ದಸರಾ ಹಬ್ಬ ಅಥವಾ ದಿವಾಲಿ ಹಾಗೆ ಶ್ರಾವಣದಲ್ಲೂ ಕೂಡ ಪ್ರಿಪೇರ್ ಮಾಡಿ ಇಡ್ತಾರೆ. ಪಂಚಮಿ ಹಬ್ಬಕ್ಕೆ ಲಡ್ಡು ಜೊತೆಗೆ ಇದನ್ನು ಕೂಡ ಸರ್ವ್ ಮಾಡ್ತಾರೆ ಬರೋ ನೆಂಟರಿಗೆಲ್ಲ. ಜಾಸ್ತಿ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಡೈರೆಕ್ಟಾಗಿ ರೆಸಿಪಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ ಇವಾಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇವಾಗ ತೋರಿಸುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಬಿಡಿ. ಒಂದು ಸ್ವಲ್ಪ ಒಂದು ಮುಷ್ಟಿಯಷ್ಟು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಹಾಗೆಯೇ ಧನಿಯಾ ಕಾಳು ಮತ್ತು ಜೀರಿಗೆ, ಉಪ್ಪು, ಸ್ವಲ್ಪ ಸಕ್ಕರೆ, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಲ್ಲ ಅಂದರೂ ಕೂಡ ಶುಂಠಿ ಬೆಳ್ಳುಳ್ಳಿನ ಹಾಕೊಬೋದು. ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಈಗ ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲವನ್ನೂ ಕೂಡ ನಾವು ಹಾಕೊಬೇಕು. ಇದರಲ್ಲಿ ಹೆಚ್ಚಾಗಿ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಅಚ್ಕಾರದ ಪುಡಿ ಇದಕ್ಕೆ ನೆಸಸರಿ ಇಲ್ಲ, ಹಸಿಕಾಯಿನೇ ಬೇಕು. ಅದರಲ್ಲಿ ಈ ಮಲೆನಾಡು ಕಡೆ ಸಿಗುತ್ತಲ್ಲ ಚಿಕ್ಕ ಚಿಕ್ಕ ಹಸಿಕಾಯಿ, ಅದು ತುಂಬ ಖಾರವಾಗಿರುತ್ತೆ. ಅದು ಹಾಕೊಂಡ್ರು ಕೂಡ ತುಂಬ ಒಳ್ಳೆಯದು. ಈ ರೆಸಿಪಿ ಆ್ಯಕ್ಚುಲಿ ಖಾರವಾಗಿದ್ರೇ ಚೆಂದ ತಿನ್ನೋಕ್ಕೆ, ಅದಕ್ಕೋಸ್ಕರ. ಸೊ ನಾನೊಂದು ಮುಷ್ಟಿಯಷ್ಟು ಖಾರದ ಮೆಣಸಿನ್ಕಾಯಿನೇ ಹಾಕ್ಕೊಳ್ಳಿ. ಸಪ್ಪೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ಇರಲ್ಲ ಪೂರಿ, ಅದಕ್ಕೋಸ್ಕರ. ಸೊ ಇದನ್ನು ಹಾಕೊಂಡ್ಬಿಟ್ಟು ಎಲ್ಲನೂ ಹಾಕ್ಕೊಂಡು ಫುಲ್ಲು ನೀರು ಹಾಕ್ದೇನೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ. ನೀರು ಸ್ವಲ್ಪ ಕೂಡ ಮಿಕ್ಸ್ ಮಾಡ್ಕೋಬೇಡಿ, ಹಾಗೆ ಗ್ರೈಂಡ್ ಆಗುತ್ತೆ. ಯಾಕಂದರೆ ಕೊತ್ತಂಬರಿ ಸೊಪ್ಪಲ್ಲಿ ಮತ್ತು ಮೆಣಸಿನ್ಕಾಯಿನಲ್ಲಿ ಕೂಡ ನೀರಿನ ಕಂಟೆಂಟ್ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬಂದುಬಿಡಿ. ಇದನ್ನೊಂದು ಪಕ್ಕಕ್ಕೆ ಇಟ್ಬಿಡಿ. ಈಗ ಒಂದು ಬೌಲ್ ತೊಗೊಂಡ್ಬಿಟ್ಟು ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಬೌಲ್ ತೊಗೊಂಡಿದ್ದೀನಿ. ನಾನು ಈ ಸೈಜಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಶಾಪಲ್ಲಿ ತೊಗೊಂಡಿರುವಂಥ ಹಸಿ ಕಡಲೆ ಹಿಟ್ಟನ್ನ ತೊಗೊಳಕ್ಕೆ ಹೋಗಬೇಡಿ, ಮಿಲ್ಲಲ್ಲಿ ಹಾಕ್ಸಿರುವಂಥದ್ದು ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಆ ಪೇಸ್ಟಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನೀಟಾಗಿ ಕಲಿಸ್ಕೊಬೇಕಾಗತ್ತೆ. ನೋಡಿ, ಫಸ್ಟಿಗೆ ಒಂದು ಬೌಲ್ ಹಾಕ್ಕೊಂಡು ನೋಡಿ, ಅದು ಸರಿ ಹೋದರೆ ಮತ್ತೆ ಹಾಕೊಬೇಡಿ. ನಾನಿಲ್ಲಿ ತೊಗೊಂಡಿರುವಂಥ ಪೇಸ್ಟಿಗೆ ಸರಿ ಪ್ರಮಾಣವಾಗಿ ನನಗೆ ಆಲ್ಮೋಸ್ಟ್ 2.5 ಕಪ್ಪಷ್ಟು ನನಗೆ ಹಸಿ ಕಡಲೆ ಹಿಟ್ಟು ಯೂಸ್ ಆಯಿತು. ಹಾಗಾಗಿ ನಾನು ಮತ್ತೆ ಹಾಕ್ಕೊಂಡು ಸ್ಟಾರ್ಟಿಂಗ್ ಸ್ವಲ್ಪ ಹಾಕ್ಕೊಂಡು ನೋಡಿ, ಮತ್ತೆ ಬೇಕಿದ್ದರೆ ಹಾಕ್ಕೊಳಕ್ಕಾಗುತ್ತೆ. ಇಲ್ದಿದ್ರೆ ಏನಾಗುತ್ತೆ ಅಂದರೆ ಒಂದೇ ಸರಿ ನೀವು ಹಸಿ ಕಡಲೆ ಹಿಟ್ಟನ್ನ ಹಾಕೊಂಡ್ಬಿಟ್ರೆ ಆಮೇಲೆ ಮತ್ತೆ ಪೇಸ್ಟ್ ಪ್ರಿಪೇರ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಫಸ್ಟಿಗೆ ಸ್ವಲ್ಪ ಹಾಕ್ತಾನೆ ಹಿಟ್ಟನ್ನ ನಾದ್ಕೊಳ್ಳಿ. ಇವಾಗ ಈ ಕನ್ಸಿಸ್ಟೆನ್ಸಿನಲ್ಲಿ ಮತ್ತೆ ಇನ್ನೂ ಸ್ವಲ್ಪ ಬೇಕಾಗಿತ್ತು, ಯಾಕಂದರೆ ಮೆತ್ತಗಾದರೆ ಸ್ಟಫಿಂಗ್ ಮಾಡೋಕ್ಕೆ ಸರಿ ಹೋಗಲ್ಲ. ಇದು ಒಬ್ಬಟ್ಟು ರೀತಿನಲ್ಲೇ ಇಟ್ಕೋಬೇಕಾಗತ್ತೆ. ನಾವು ಹೂರಣ ಹೆಂಗೆ ಸ್ಟಫ್ ಮಾಡ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿನಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೊಂಡು ಇಟ್ಕೋಬೇಕು. ಇದು ಆದ ತಕ್ಷಣ ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಇದಕ್ಕೆ ಕಣಕನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಆಲ್ಮೋಸ್ಟ್ 2.5 ಕಪ್ ಮೇಲೇ ನನಗೆ ಹಿಟ್ಟು ನೆಸಸರಿ ಇತ್ತು. ಸೊ ಅಷ್ಟು ನೋಡ್ಕೊಂಬಿಟ್ಟು ನಾನು ರೆಡಿ ಮಾಡಿಕೊಂಡೆ. ಇವಾಗ ನೋಡಿ, ಇದು ಪ್ರಿಪೇರ್ ಆಗಿದೆ, ಒಂದು ಹೂರಣ ರೀತಿಯಲ್ಲಿ ಪ್ರಿಪೇರ್ ಆಗಿದೆ, ನೀಟಾಗಿ ಸಾಫ್ಟಾಗಿ ಆಗಿದೆ. ಇದನ್ನು ನಾನು ಪಕ್ಕಕ್ಕೆ ಇಟ್ಕೊತೀನಿ ಇವಾಗ. ನೆಕ್ಸ್ಟ್ ಇಲ್ಲಿ ಒಬ್ಬಟ್ಟಿಗೆ ಹೇಗೆ ನಾವು ಕಣಕನ ರೆಡಿ ಮಾಡ್ಕೊಳ್ತೀವಿ ಅದೇ ರೀತಿ ಮೈದಾ ಹಿಟ್ಟಲ್ಲಿ ಕಣಕನ ರೆಡಿ ಮಾಡ್ಕೋಬೇಕು. ಗೋಧಿ ಹಿಟ್ಟು ಯೂಸ್ ಮಾಡಬೇಡಿ, ಮೈದಾ ಹಿಟ್ಟೇ ನೆಸಸರಿ ಇರೋದು ಇದಕ್ಕೆ, ಅದೇ ಮೇನ್ ಇಂಗ್ರೀಡಿಯೆಂಟ್. ಸೊ ಮೈದಾ ಹಿಟ್ಟನ್ನ ನಾವು ಕಣಕನ ರೆಡಿ ಮಾಡ್ಕೋಬೇಕಾಗತ್ತೆ. ಒಂಚೂರು ಉಪ್ಪು ಹಾಕಿ ಒಂಚೂರು ಎಣ್ಣೆ ಹಾಕಿಬಿಟ್ಟು ನೀರು ಹಾಕ್ಕೊಂಬಿಟ್ಟು ಸಾಫ್ಟಾಗಿ ಕಣಕನ ರೆಡಿ ಮಾಡಿಕೊಂಡು ಈ ಮಾಡಿಟ್ಕೊಂಡಿರುವಂಥ ಖಾರದ ಹೂರಣನ ನಾವು ಇದರಲ್ಲಿ ಸ್ಟಫಿಂಗ್ ಮಾಡಿಕೊಂಡು ಎತ್ತಿಟ್ಕೋಬೇಕು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಬಿಡಿ, ಹಾಗಾಗಿ ಬೇಗ ನಾವು ಇದನ್ನು ಪೂರಿ ರೀತಿಯಲ್ಲಿ ಶೇಪ್ ಮಾಡ್ಕೊಳ್ಳೋದು ಸರಿ ಹೋಗುತ್ತೆ. ಒಂದೊಂದಾಗಿ ಮಾಡ್ತಾ ಹೋದರೆ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಫಸ್ಟಿಗೆ ಎಲ್ಲನೂ ಕೂಡ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಆಮೇಲೆ ಪೂರಿ ಲಟ್ಸ್ಕೊಳ್ಳೋಕ್ಕೆ ಈಸಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಎಡ್ಮಿ ನೀವು ಮಾಡಿ ಇಟ್ಕೊಂಡ್ಬಿಟ್ರೆ 1 ತಿಂಗಳಲ್ಲ 15 ದಿನದಲ್ಲೇ ಖಾಲಿಯಾಗಿ ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಯಾಕಂದರೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತಲ್ಲ. ಬೇಕಿದ್ದರೆ ಲಿಂಬೆಹಣ್ಣು ಕೂಡ ಹಾಕೋಬೋದು, ನಾನು ಹಾಕ್ಕೊಂಡಿಲ್ಲ. ಇವಾಗ ನೋಡಿ, ಈಗ ಒಂದೊಂದೇ ಬಿಲ್ಲೆಗಳನ್ನ ತೊಗೊಂಬಿಟ್ಟು ನಾನು ಆ್ಯಕ್ಚುಲಿ ಈ ಥರ ಪ್ರೆಷರ್ ಇಲ್ಲ ಅಂತಂದರೆ ಪೂರಿ ರೀತಿಯಲ್ಲಿ ಲಟ್ಟಿಸ್ಕೊಬೇಕಾಗತ್ತೆ. ಆದರೆ ತುಂಬ ತೆಳುವಾಗಿ ಲಟ್ಟಿಸ್ಕೊಬೇಕು, ಇಲ್ದಿದ್ರೆ ಉಬ್ಬು ಬಂದುಬಿಟ್ಟು ಆಮೇಲೆ ಅದು ಮೆತ್ತಗಾಗಿಬಿಡುತ್ತೆ, ಇಡೋಕ್ಕಾಗಲ್ಲ ತುಂಬ ದಿನ. ಈ ಥರ ಮಾಡ್ಕೊಂಬಿಟ್ಟು ನಾವು ನೆಕ್ಸ್ಟ್ ಫೋರ್ಕಿಂದನೇ ಇದನ್ನು ಪ್ರೆಸ್ ಮಾಡ್ಕೋಬೇಕು, ಅಂದರೆ ಹೋಲ್ಸ್ ಮಾಡ್ಕೋಬೇಕು, ಉಬ್ಬು ಬರಬಾರ್ದು ಅಂತ. ಅದು ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್, ಅಷ್ಟೇ.
ಇವಾಗ ತೋರಿಸ್ತಿದ್ದೀನಲ್ಲ ಈ ರೀತಿ ಫುಲ್ ತೆಳುವಾಗಿ ಇರಬೇಕು, ಅಂದ್ರೇ ಇದು ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಇದನ್ನು ತೊಗೊಂಬಿಟ್ಟು ನೆಕ್ಸ್ಟ್ ನಾವು ಎಣ್ಣೆಯಲ್ಲೇ ಕರ್ಕೋಬೇಕಾಗತ್ತೆ. ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಬೇಕು. ಒಂಚೂರು ಕೂಡ ಎಣ್ಣೆ ಹೀರ್ಕೊಳ್ಳಲ್ಲ, ಹಾಗೆ ಎಣ್ಣೆ ಕೂಡ ವೇಸ್ಟ್ ಆಗಲ್ಲ. ಆಮೇಲೆ ನಾವು ಹಿಟ್ಟು ಹಚ್ಚಲ್ವಲ್ಲ ಇದನ್ನು ನಾವು ಪ್ರಿಪೇರ್ ಮಾಡುವಾಗ, ಸೊ ಹಾಗಾಗಿ ಎಣ್ಣೆ ಕೂಡ ನಮಗೆ ವೇಸ್ಟ್ ಆಗಲ್ಲ. ಅದರಲ್ಲಿ ಏನೂ ಕೂಡ ರವೆ ರವೆ ಥರ ಬೀಳಲ್ಲ, ಚೆನ್ನಾಗೇ ಬರುತ್ತೆ. ಆಯಿಲ್ ಕಂಟೆಂಟು ಕೂಡ ಜಾಸ್ತಿ ಹೀರ್ಕೊಂಡಿರಲ್ಲ ಇದರಲ್ಲಿ. ಆರಾಮ್ಸೆ ತಿನ್ಕೋಬೋದು, ಟೀ ಟೈಮ್ನಲ್ಲೂ ಕೂಡ ಆರಾಮ್ಸೆ ತಿನ್ಬೋದು. ಹಾಗೆ ಈವ್ನಿಂಗ್ ಇಫ್ ಇನ್ ಕೇಸ್ ಏನಾದರೂ ಪ್ರಿಪೇರ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೂ ಕೂಡ ಇದ್ರ ಮೇಲೆ ನಾವು ಮೊಳಕೆ ಕಟ್ಟಿರುವಂಥ ಕಾಳುಗಳನ್ನ ಹಾಕಿಬಿಟ್ಟು ಒಂದು ಸಲಾಡ್ ರೀತಿಯಲ್ಲಿ ಇದನ್ನು ಮೇಲೆ ಸ್ಪ್ರಿಂಕಲ್ ಮಾಡಿಬಿಟ್ಟು ಚಾಟ್ಸ್ ಥರ ತಿನ್ಕೋಬೋದು, ಮೊಸರು ಹಾಕ್ಕೊಂಬಿಟ್ಟು. ಅದು ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಒಂದು 15-20 ಡೇಸ್ ಅಲ್ಲ, 1 ಮಂತ್ ಇಟ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಅಷ್ಟು ದಿನ ಇರಲ್ಲ, ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರೂ ಕೂಡ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಇಫ್ ಇನ್ ಕೇಸ್ ಈ ರೆಸಿಪಿ ನೀವು ಟ್ರೈ ಮಾಡಿಲ್ಲ ಅಂದರೆ ನಾನು ಹೇಳೋ ರೀತಿಯಲ್ಲಿ ನೀವು ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ನನ್ನಲ್ಲ ನಿಮ್ಮನ್ನೇ ತುಂಬ ಚೆನ್ನಾಗಿ ಹೊಗಳ್ತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ ಇದು ರೆಸಿಪಿ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ರೆಸಿಪಿ ಜೊತೆಗೆ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಸಿ ಯು ಆಲ್, ಬಾಯ್.